ವ್ಯಾಲೆಟ್ ತರಿಸಿದ ನಂತರ ನಮಗೆ ಪ್ರಾಡಕ್ಟ್ ಬೇಕಾಗುತ್ತೆ. ನಾವು ಪ್ರಾಡಕ್ಟ್ ಆರ್ಡರ್ ಮಾಡೋದಕ್ಕೋಸ್ಕರ ವ್ಯಾಲೆಟ್ ತರಿಸ್ಕೊಂಡಿರ್ತೇವೆ. ಸೊ ವ್ಯಾಲೆಟ್ ಸ್ಟೆಪ್ ನಾವು ಈ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಸೊ ಇದರಲ್ಲಿ ಈಗ ವ್ಯಾಲೆಟ್ ಥ್ರೂ ಯಾವ ಥರ ಪ್ರಾಡಕ್ಟ್ ಬೈ ಮಾಡೋದು ಅಂತೇಳಿ. ಸೊ ಈ 3 ಡ್ಯಾಶ್ ಲೆಫ್ಟ್ ಸೈಡ್ನಲ್ಲಿರೋ 3 ಡ್ಯಾಶ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಮೈ ಆರ್ಡರ್ ಹೋಗಿ ಆರ್ಡರ್ ನಾವು. ಸೊ ಇಲ್ಲಿ ನಮ್ಮದು ಬೈ ಡಿಫಾಲ್ಟಾಗಿ ಯಾರ್ದು IRD ಇಂದ ಓಪನ್ ಮಾಡಿದ್ದೀರಾ ಅವ್ರದ್ದು IRD ಆಟೋಮೆಟಿಕ್ ಇರುತ್ತೆ, ಚೆಕ್ ಕೊಡೋದು. ಸೊ ನಂತರ ನಿಮಗೆ ಏನು ಬೇಕು ಪ್ರಾಡಕ್ಟ್ ಅದನ್ನೆಲ್ಲ ಅಡ್ರೆಸ್ ಬರುತ್ತೆ ನಿಮ್ಮದು. ಈಗ ಇದು ನನ್ನ ಅಡ್ರೆಸ್ ಬಂದಿದೆ. ಸೇಮ್ ಅಡ್ರೆಸ್ಸಿಗೆ ಡೆಲಿವರಿ ಮಾಡ್ತೀರಾದರೆ ಸೇಮ್ ಅಡ್ರೆಸ್ ಆದರೆ ಜಸ್ಟ್ ಅದನ್ನೇ ಟಿಕ್ ಮಾಡಿ, ಅದೇ ಅಡ್ರೆಸ್ ಕಾಪಿ ಆಗುತ್ತೆ. ಮೇಲಿನ ಅಡ್ರೆಸ್ಸೇ ಕೆಳಗಡೆ ಕಾಪಿ ಅಲ್ಲ. ನೀವು ನಿಮ್ಮ ಅಡ್ರೆಸ್ ನಿಮ್ಮದು, ಬಟ್ ನಿಮಗೆ ಕಳಿಸ್ಲಿಕ್ಕಿದೆ ಬೇರೆ ಎಲ್ಲಿಗೋ ಬೇರೆ ಪಾರ್ಟಿಗೆ, ಆಗ ಅನ್ಟಿಕ್ ಮಾಡಿ ಎಲ್ಲ ಟೈಪ್ ಮಾಡಬೇಕು ನೀವು. ನೇಮು, ಅವ್ರ ಅಡ್ರೆಸ್, ಸ್ಟೇಟ್, ಯಾವ ಸ್ಟೇಟ್ ಸಿಲೆಕ್ಟ್, ಪಿನ್ ಕೋಡು, ಅವ್ರ ಮೊಬೈಲ್ ನಂಬರ್, ಆಲ್ಟರ್ನೇಟ್ ನಂಬರ್ ಇದೆ ಆಲ್ಟರ್ನೇಟ್, ಮತ್ತು ಲ್ಯಾಂಡ್ ಮಾರ್ಕ್. ಸೊ ಇಷ್ಟನ್ನು ನೀವು ಮೊದಲು ಹಾಕಬೇಕಾಗ್ತದೆ. ಯಾವಾಗ ಇನ್ ಕೇಸ್ ಆಫ್ ನಿಮ್ಮ ಅಡ್ರೆಸ್ಸಿಗೆ ಪ್ರಾಡಕ್ಟ್ ಅಲ್ಲ ಬೇರೆಯವ್ರಿಗೆ ಕಳಿಸುವ, ನಿಮ್ಮದೇ ಆದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ನಿಮಗೆ ತರಿಸ್ಕೋಬೋದು. ಸೊ ಮೊಬೈಲ್ ನಂಬರ್ 2 ಸಾರಿ ಹಾಕೋದು ಮಸ್ಟ್, ಇಲ್ಲಾಂದರೆ ಬಿಡಲ್ಲ. ಮತ್ತೊಂದು ಲ್ಯಾಂಡ್ ಮಾರ್ಕ್. ಸೊ ಈ ಥರ ನಾವು ಎಲ್ಲ ಟೈಪ್ ಮಾಡಬೇಕು. ಸೊ ಟೈಪ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ಮುಂದೆ ಹೋಗುತ್ತೆ. ನೋಡಿ ಪ್ರಾಡಕ್ಟ್ ಬರುತ್ತೆ, ಮೇಲೆ ಬಿಲ್ಡಿಂಗ್ ಅಡ್ರೆಸ್ ಕಾಣ್ತಾ ಇರ್ತದೆ. ಏನೇನು ಪ್ರಾಡಕ್ಟ್ ಬೇಕು, ಎಷ್ಟೆಷ್ಟು ಕ್ವಾಂಟಿಟಿಲಿ ನಿಮಗೆ ಚೇಂಜ್ ಮಾಡು, 5 ಬೇಕಾ 10 ಬೇಕಾ, ಎಷ್ಟು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. 1 by 1 ಆ್ಯಡ್ ಮಾಡಿ. ಆವಾಗ ಮೇಲೆ ಒಂದು ಚೇಂಜಸ್ ಆಗುತ್ತೆ ನೋಡಿ. ಪ್ರಾಡಕ್ಟ್ ಆ್ಯಡೆಡ್ ಸಕ್ಸಸ್ಫುಲಿ. ಒಂದು ರೈಟ್ ಸೈಡ್ನಲ್ಲಿ ಮೇಲೆ ಕಾರ್ಟಿದ್ದು ಪಿಕ್ಚರ್ ಇದೆ, ಅಲ್ಲಿ ನೋಡಿ 1 ಅಂತ ಬಂತು, ಇನ್ನೊಂದು ಆ್ಯಡ್ ಮಾಡಿದೆ. ಸೊ ಆ್ಯಡೆಡ್ ಸಕ್ಸಸ್ಫುಲಿ ಕಾರ್ಟಲ್ಲಿ 2 ಬಂತು. ಸೊ ಇದೇ ರೀತಿ ಏನೆಲ್ಲ ಬೇಕು, ಕ್ವಾಂಟಿಟಿ ಚೇಂಜ್ ಬೇಕಿದ್ರೆ ಅಲ್ಲೂ ಮಾಡ್ಬೋದು. ನಂತರನೂ ಮಾಡಲಿಕ್ಕೆ ಆಪ್ಷನ್ ಇದೆ, ಕ್ವಾಂಟಿಟಿ ವ್ಯತ್ಯಾಸ ಮಾಡಿಕೊಂಡು ನೀವು ಫೈನಲಿ ಕಾರ್ಟಿಗೆ ಬರೋದು. ಸೊ ಭಾಳಷ್ಟು ಪ್ರಾಡಕ್ಟ್ ಇದೆ, ನೀವು ಕಾಣ್ತಾ ಇದ್ದೀರ ನೋಡಿ, ಭಾಳಷ್ಟು ಇದೆ ಪ್ರಾಡಕ್ಟ್ಗಳು ಲಿಸ್ಟಲ್ಲಿ. ಇದೆಲ್ಲ ಯಾವುದು ಬೇಕು ಅದು ಆರ್ಡ್ರ್ ಮಾಡ್ಕೊಂಡು ನಿಮಗೆ ಅಲ್ಲಿ DPನೂ ತೋರಿಸ್ತದೆ, MRPನೂ ತೋರಿಸ್ತದೆ ನಿಮಗೆ, ಮತ್ತು CCನೂ ತೋರಿಸ್ತದೆ, ರಿವಾರ್ಡ್ ಪಾಯಿಂಟು ತೋರಿಸ್ತದೆ. ಇದಕ್ಕೋಸ್ಕರ ನೀವು ಯಾವುದು ಬೇಕು ಅದು ಆ್ಯಡ್ ಮಾಡ್ಕೊಂಡು ಫೈನಲ್ ನೀವು ಕಾರ್ಟ್ ರೈಟ್ ಸೈಡ್ನಲ್ಲಿರೋ ಮೇಲೆ ಬ್ಯಾಟ್ರಿ ಇರುವ ಜಾಗದಲ್ಲಿ ಕಾರ್ಟ್ ಕಾಣುತ್ತೆ. ಆ ಕಾರ್ಟಲ್ಲಿ ಈಗ 3 ಪ್ರಾಡಕ್ಟ್ ಕಾಣುತ್ತೆ, ಅಂದರೆ ನಾನು 3 ಆ್ಯಡ್ ಮಾಡಿದ್ದೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ಔಟ್ ಕೊಟ್ಟರೆ ಆಯಿತು. ಸೊ ಇಲ್ಲಿ ತೋರಿಸ್ತದೆ ಗ್ರ್ಯಾಂಡ್ ಟೋಟಲ್ 1600, CC 12 ಬಂದಿದೆ, ಭಾಳ